ಜೀವ ಅಕ್ಕ what a pleasant surprise. ಚೆನ್ನಾಗಿದ್ಯಾ? ಹೇಗಿದ್ಯಾ? ಚೆನ್ನಾಗಿದ್ದೀನಿ ನಾನು. ಬಾ 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 ಕೂತ್ಕೋ, ನಾನು ಕಾಫಿ ಮಾಡ್ಕೊಳ್ತೀನಿ. ಕಾಫಿ ಎಲ್ಲ ಏನು ಬೇಡ, ಫಸ್ಟ್ ಬಾ ಕೂತ್ಕೋ. ನಿನ್ನ ಹತ್ರ ಎಷ್ಟು ಮಾತಾಡೋದಿದೆ. ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ. ನನಗೂ ಹಾಗೆ ಅನಿಸ್ತಿತ್ತು ಕಣೋ. ತುಂಬಾ ದಿನ ಆಯ್ತಲ್ಲ ಮನೆಗೆ ಬಂದು ನಿಮ್ಮನ್ನೆಲ್ಲ ನೋಡ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಏನೋ ಒಂದ್ ರೀಸನು ಬರಕ್ಕಾಗ್ಲಿಲ್ಲ. ನೀನ್ ಎಲ್ಲಿ ಬರ್ತೀಯ? ಗೌತಮ್ ದಿವನ್ ಹೆಂಡ್ತಿ ನೀನು. ನಮ್ಮನ್ನೆಲ್ಲ ಎಲ್ಲಿ ಮಾತಾಡ್ಸಿ, ನಿನ್ ರೇಂಜೇ ಬೇರೆ. ಸುಮ್ನಿರ ತರ್ಲೆ. ಸರಿ, ಅಪ್ಪ ಹೇಗಿದ್ದಾರೆ? ಈಗ ಫೋನು ಮಾಡಲ್ಲ ಅಪ್ಪ, ಏನ್ ಕಥೆ ಅವ್ರದ್ದು? ಅದು ಅಕ್ಕ, ಅಪ್ಪ ತೋಟದ ಮನೆ ಹೋಗಿದ್ದಾರೆ. ನಿನಗೆ ಗೊತ್ತಲ್ವಾ, ಅಲ್ಲಿ ಹೋದ್ಮೇಲೆ ಪ್ರಪಂಚದ ಕನೆಕ್ಷನ್ನೇ ಕಟ್ ಮಾಡ್ಕೊಂಡ್ಬಿಡ್ತಾರೆ. ಅವ್ರಿಗೆ ತೋಚಿದ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದಾರೆ. ಯಾರ ಕೈಗೂ ಸಿಗ್ತಾ ಇಲ್ಲ, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಆದ್ರೂ ಜೀವ, ಮುಂಚೆ ಆದ್ರೂ ಅಪ್ಪಗ್ ನಾನ್ ಕಾಲ್ ಮಾಡ್ತಿದ್ದೆ, ಇಲ್ಲ ಅವ್ರು ನನಗ್ ಕಾಲ್ ಮಾಡ್ತಿದ್ರು. ಈಗೀಗ ಅವ್ರು ನನ್ ಕಾಲು ಮಾಡಲ್ಲ, ಮೆಸೇಜು ಮಾಡ್ತಿಲ್ಲ. ಅಪ್ಪ ನನ್ನ ಮರ್ತು ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಹಾಗೆಲ್ಲ ಏನೂ ಇಲ್ಲ ಅಕ್ಕ, ನಿನಗೆ ಗೊತ್ತಲ್ವಾ, ಅಪ್ಪಿ ಮದುವೆ ವಿಚಾರದಲ್ಲಿ ಸ್ವಲ್ಪ ಡಲ್ ಆಗಿದ್ದಾರೆ. ನಿನ್ನ ಅಂತಲ್ಲ, ಯಾರ ಹತ್ರನೂ ಅವ್ರು ಅಷ್ಟೊಂದು ಮಾತಾಡ್ತಲ್ಲ, ಅವ್ರ ಪಾಡಿಗೆ ಅವರಿದ್ದಾರೆ. ಜೀವ, ಏನು ತೊಂದರೆ ಇಲ್ಲ ತಾನೆ? ನೀನ್ ಹೇಳ್ತಿರೋದು ನೋಡಿದ್ರೆ ನಂಗೆ ಭಯ ಆಗ್ತಿದೆ. ಅಪ್ಪ ಇದನ್ನೇ ಮನ್ಸಿಗೆ ಹಚ್ಕೊಂಡು ಮಂಕಾಗ್ಬಿಟ್ರೆ ಅಂತ. ಇಲ್ಲ ಅಕ್ಕ, ಹಾಗೆಲ್ಲ ಏನೂ ಇಲ್ಲ. ಅವರು ಅಪ್ಪಿ ಮದುವೆ ವಿಚಾರದಿಂದ ಆಚೆ ಬರೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ನಾವು ಅವ್ರಿಗೆ ಟೈಮ್ ಕೊಡ್ಬೇಕಷ್ಟೇ. ಅದಕ್ಕೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟಿದ್ದೀವಿ. ಸರಿ ಬಿಡು, ನೀನು ಫೋನ್ ಮಾಡೋದಕ್ಕೆ ಅವ್ರಿಗೆ ಹೇಳ್ತೀನಿ. ಪರವಾಗಿಲ್ಲ, ನೀನ್ ಇಷ್ಟ ಹೇಳ್ದೆಲ್ಲ ಅಷ್ಟೇ ಸಾಕು. ಅಪ್ಪ ಸರಿ ಹೋಗ್ಲಿ, ಎಲ್ಲ ನಾರ್ಮಲ್ ಆಗ್ಲಿ, ನಾನೇ ಬಂದು ಮಾತಾಡ್ತೀನಿ. ಹೌದು, ಯಾಕೆ ಒಬ್ನೇ ಬಂದೆ? ಅಮ್ಮ ಮತ್ತೆ ಮಹಿನೂ ಕರ್ಕೊಂಡ್ ಬರತ್ತಾನೆ? ಅವರಿಬ್ರು ಟೆಂಪಲ್ ರನ್ ಮಾಡ್ತಿದ್ದಾರೆ. ಟೆಂಪಲ್ ರನ್ನ? ಅಂದ್ರೆ ದೇವಸ್ಥಾನ ಸುತ್ತಾ ಇದ್ದಾರೆ ಅಂತ. ಅಪ್ಪ ಸರಿ ಹೋಗ್ಲಿ, ಮನೇಲೆಲ್ಲ ಒಳ್ಳೇದಾಗ್ಲಿ ಅಂತ. ಹೌದು, ನೀನ್ ಯಾಕೆ ಹೋಗ್ಲಿಲ್ಲ? ನನ್ನನ್ನು ಕರ್ಕೊಂಡು ಹೋದ್ರೆ ತಾನೆ, ನಾವೇ ಹೆಣ್ಮಕ್ಳೇ ಹೋಗಿ ಬರ್ತೀವಿ ಅಂತಂದ್ರು. ನಾನು ಸರಿ ಅಂತಂದೆ. ಒಬ್ಬನೇ ಇದ್ನಲ್ಲ, ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ, ನಿಮ್ಮನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಒಳ್ಳೆ ಕೆಲಸ ಮಾಡಿದೆ. ಅಟ್ಲೀಸ್ಟ್ ಈ ನೆಪದಲ್ಲಾದ್ರೂ ಮನೆಗೆ ಬಂದೆ ಅಲ್ಲ. ಇನ್ಫ್ಯಾಕ್ಟ್ ನಾನೇ ಅಮ್ಮನ್ ಕಾಲ್ ಮಾಡಿ ಇನ್ವೈಟ್ ಮಾಡ್ಬೇಕು ಅಂತಿದ್ದೆ. ಇನ್ವೈಟ್ ಮಾಡ್ಬೇಕು ಅಂತಾನ? ಏನ್ ವಿಷಯ? ನಾಳೆ ಮನೆಯಲ್ಲಿ ಮಲ್ಲಿ ಸೀಮಂತ, ಅಮ್ಮ ಬಂದಿದ್ರೆ ಚೆನ್ನಾಗಿರೋದು ಅಂತ. ನೀನ್ ಮೊದ್ಲೇ ಕಾಲ್ ಮಾಡಿದ್ರೆ ಅವ್ರು ದೇವಸ್ಥಾನಕ್ಕೆ ಹೋಗ್ತಿರ್ಲಿಲ್ಲ. ಅಪ್ಪ ಡಿಸ್ಟರ್ಬ್ ಆಗಿದ್ರಲ್ಲ, ಅದಕ್ಕೆ ಅಮ್ಮನೂ ಸ್ವಲ್ಪ ಡಲ್ ಆಗಿದ್ಲು. ಅವ್ಳ ಮೂಡ್ನ ಸರಿಪಡಿಸ್ಬೇಕು ಅಂತ ಮಹಿನೆ ಒತ್ತಾಯ ಮಾಡಿ ದೇವಸ್ಥಾನ ಕರ್ಕೊಂಡು ಹೋಗಿದ್ದಾಳೆ. ಹೋಗ್ಲಿ ಬಿಡು, ಏನ್ ಮಾಡಕ್ಕಾಗತ್ತೆ. ಅಮ್ಮ ಚೆನ್ನಾಗಿರ್ಲಿ ಅಂತಾನೆ ಮಹಿ ಕರ್ಕೊಂಡು ಹೋಗಿರೋದು. ಅಕ್ಕ, ಅಪ್ಪಿ ಪಾರ್ಥ ಇಲ್ಲಿ ಮೇಲ್ಗಡೆ ರೂಮಲ್ಲಿ ಇದ್ದಾರೆ, ಹೋಗಿ ಮಾತಾಡ್ಸ್ಕೊಂಡು ಬಾ, ನಾನು ಕಾಫಿ ತರ್ತೀನಿ.